ನಗರದ ಉಪ್ಪಳ್ಳಿಯಲ್ಲಿ ಮಾಸ್ಟರ್ಸ್ ಕ್ರಿಕೆಟ್ ಕ್ಲಬ್ ಮತ್ತು ಬಸವನಹಳ್ಳಿ ಪೊಲೀಸ್ ಠಾಣೆಯ ಸಹಯೋಗದಲ್ಲಿ ಮಾದಕ ದ್ರವ್ಯ ಮತ್ತು ದುಶ್ಚಟಗಳಿಂದ ದೂರ ಇರುವ ಸಲುವಾಗಿ ಇಂದು 40 ವರ್ಷ ಮೇಲ್ಪಟ್ಟವರ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಪಂದ್ಯಾವಳಿಯನ್ನು ಉದ್ಘಾಟಿಸಿದ ಬಳಿಕ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಮಾತನಾಡಿ, ಮಾದಕ ವಸ್ತುಗಳು ಹಾಗೂ ಇತರ ದುಶ್ಚಟಗಳಿಂದ ದೂರ ಇರಲು ಕ್ರೀಡೆ ಒಂದು ಮಾರ್ಗ ಎಂಬ ಸಂದೇಶವನ್ನು ಯುವ ಪೀಳಿಗೆಗೆ ರವಾನಿಸಲು ಕ್ರಿಕೆಟ್ ಕ್ರೀಡೆಯತ್ತ ಯುವ ಸಮಾಜವನ್ನು ಆಕರ್ಷಿಸಲು 40 ವರ್ಷ ಮೇಲ್ಪಟ್ಟವರ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದರು. ಏನು ಇವತ್ತಿನ ಯುವಕರು ಮಾದಕ ವಸ್ತು ಅಥವಾ ಬೇರೆ ಬೇರೆ ದುಶ್ಚಟಗಳಿಂದ ಅವರ ಜೀವನವನ್ನು ಹಾಳು ಮಾಡ್ಕೊಂತ ಇದ್ದಾರೋ, ಆ ಮಾದಕ ವಸ್ತು ದುಶ್ಚಟಗಳಿಂದ ದೂರವಿರಿಸುವ ಅರಿವು ಮೂಡಿಸುವ ಕಾರ್ಯಕ್ರಮ ಮೂಡಿಸಲು ಈ ಕಾರ್ಯಕ್ರಮ ಮಾಡಿದ್ದೀರಿ. ಅದಕ್ಕೆ ನಿಮಗೆ ನಾನು ಒಂದು ಜೋರಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸೂಚನೆಯನ್ನ ಕೊಟ್ಟಿದ್ದೇವೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾಡಳಿತಕ್ಕೆ. ಯಾವುದೇ ಕಾರಣಕ್ಕೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾದಕ ವಸ್ತು ವ್ಯಾಪಾರ ಮಾಡೋರಿಗೆ ತಗಣರಿಗೆ ಕಠಿಣ ಕ್ರಮ ತೆಗೆದುಕೊಬೇಕು. ಅದಕ್ಕೆ ನಾವು ಯಾವುದೇ ರಾಜಿ ಇಲ್ಲ ಅನ್ನೋ ಒಂದು ಸೂಚನೆಯನ್ನು ನಾವು ಕೊಟ್ಟಿದ್ದೀವಿ. ಆ ಮಾದಕ ವಸ್ತು ಮಾರುವವರು ಅವನು ಯಾವುದೇ ಪಕ್ಷದಲ್ಲಿರಲಿ, ಅವನು ಎಷ್ಟೇ ಅವನಿಗೆ ಇನ್ಫ್ಲೂಯೆನ್ಸ್ ಇರಲಿ, ಅವನಿಗೆ ಯಾವುದೇ ಮುಲಾಜ್ ತೋರಿಸಬಾರ್ದು. ಅಡಿಷನಲ್ ಎಸ್ ಪಿ ಇದ್ದೀವಿ, ಅವರಿಗೆ ಯಾವುದೇ ಮುಲಾಜ್ ತೋರಿಸೋ ಅವಶ್ಯಕತೆ ಇಲ್ಲ. ಅವನ ಮೇಲೆ ಸರಿಯಾದ ಕಠಿಣ ಕ್ರಮ ತಗೊಬೇಕು. ಯಾಕೆ ಅಂತ ಹೇಳಿದ್ರೆ ಮುಂದೆ ನಮ್ಮ ದೇಶದ ಬೆಳಕಾಗುವಂತ ಯುವ ಜನತೆಯನ್ನ ಅವರ ಜೀವನವನ್ನೇ ಹಾಳು ಮಾಡುತ್ತೆ ಈ ದುಶ್ಚಟ ಮಾದಕ ವಸ್ತುಗಳಿಂದ. ಹಾಗಾಗಿ ಇದಕ್ಕೆ ನೀವು ಕಠಿಣ ಕ್ರಮ ತೆಗೆದುಕೊಬೇಕು. ಆ ನಿಟ್ಟಿನಲ್ಲಿ ನೀವು ಯುವಕರುಗಳನ್ನ ನೀವು ಏನು ಮಾಸ್ಟರ್ ಕ್ರಿಕೆಟ್ ಕ್ಲಬ್ ನವರು ಸೇರಿಸ್ಕೊಂಡು ಅದಕ್ಕೆ ಮಾರು ಹೋಗದ ರೀತಿಯಲ್ಲಿ ಈಗೇನ್ ನೀವು 40 ವರ್ಷದ ಮೇಲ್ಪಟ್ಟವರು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದಿರಿ. ಮುಂದಿನ ದಿನದಲ್ಲಿ 15 ವರ್ಷದಿಂದ 25 ವರ್ಷದ ಒಳಗಡೆ ಯುವಕರನ್ನ ಸೇರಿಸಿ ಅವರಿಗೆ ಪಂದ್ಯಾವಳಿ ಮಾಡೋದ್ರ ಮುಖಾಂತರ ಅವರ ಮನಸ್ಸನ್ನ ಕ್ರೀಡೆ ಕಡೆ ಎಳಿಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ರಾಷ್ಟ್ರದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಇಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಸಿಖ್, ಪಾರ್ಸಿ ವಿವಿಧ ಧರ್ಮಗಳನ್ನು ಒಳಗೊಂಡಂತ ದೇಶದಲ್ಲಿರ್ತಕ್ಕಂಥ ನಾವು ಇಲ್ಲಿ ಎಲ್ಲರೂ ಸಹೋದರರ ತರ ಇರಬೇಕು, ನಮ್ಮ ಮನೆ ಮಕ್ಕಳ ಭವಿಷ್ಯವನ್ನ ಚೆನ್ನಾಗಿಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಜೋರಾದ ಚಪ್ಪಾಳೆಯೊಂದಿಗೆ ನಾವೆಲ್ಲ ಭಾರತೀಯರು ಮೊದಲು ಕಲಿಬೇಕು. ಈ ದೇಶದಲ್ಲಿ ಹುಟ್ಟಿದ ಮೇಲೆ ಈ ಭಾರತಾಂಬೆಯ ಮಕ್ಕಳನ್ನ, ಈ ತಾಯಿನ ನಾವು ತಾಯಿ ಅಂತ ಒಪ್ಕೊಬೇಕು ಎಲ್ಲರೂ, ಎಲ್ಲ ಧರ್ಮದವರು ಏನೋ ಒಂದು ಮಾತನ್ನ ಪ್ರೀತಿಯಿಂದ ಹೇಳ್ತಾ ನಾವೆಲ್ಲ ಭಾರತೀಯರಾಗಿ ನಮ್ಮ ಮುಂದಿನ ಯುವ ಜನತೆಗೆ ಒಳ್ಳೆದನ್ನ ಕಲಿಸೋಣ ಅನ್ನೋ ಒಂದು ಮಾತನ್ನು ಹೇಳ್ತಾ, ಕ್ರೀಡೆ ನಮ್ಮ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಯಾವುದೇ ಕ್ರೀಡೆ ನಮ್ಮ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಮನಸ್ಸನ್ನ ಗಟ್ಟಿಗೊಳಿಸುತ್ತೆ. ಹಾಗಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕು, ಕ್ರೀಡೆನೂ ಮಾಡಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಮನಸ್ಸನ್ನ ರಿಫ್ರೆಶ್ ಮಾಡಿ, ಮನಸ್ಸನ್ನ ಗಟ್ಟಿ ಮಾಡಿ, ಅವರ ಮನಸ್ಸು ಬೇರೆ ಕಡೆ ತಿರುಗದ ರೀತಿ ನೋಡುವಂತದ್ದು ಅದು ಸಂಜೆ ಸಂದರ್ಭದಲ್ಲಿ ಮಾಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀವು ಮಾಡಬೇಕು ಅಂತ ಹೇಳ್ತಾ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ಮೈದಾನಕ್ಕೆ ಬರುತ್ತಿರುವುದು ಕಡಿಮೆಯಾಗಿದೆ. ಅದರಲ್ಲೂ 40 ವರ್ಷ ಮೇಲ್ಪಟ್ಟವರ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿರುವುದು ಅಭಿನಂದನಾರ್ಹ ಎಂದರು. ಮಾದಕ ದ್ರವ್ಯಗಳ ವಿರುದ್ಧ ಜಾಗೃತಿ ಮೂಡಿಸುವಂಥ ಒಂದು ಚಿಂತನೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಚಿಂತನೆ. ಅದರ ಮೇಲೆ ಆಟ ಇದೆಯಲ್ಲಿ ಯಾರಿಗೆ ಖುಷಿ ಕೊಡಲ್ಲ ಹೇಳಿ? ಆಟ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು, ಜೊತೆಗೆ ಜೀವನದ ಉತ್ಸಾಹವನ್ನು ಕೂಡ ಜಾಸ್ತಿ ಮಾಡುತ್ತೆ. ಪರಿಸರ ಸಂರಕ್ಷಣೆಯ ಈಗ ಮಾದಕ ದ್ರವ್ಯಗಳನ್ನು ದೂರ ಇಡ್ತೇವೆ, ಅದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಪ್ರತಿಜ್ಞಾವಿಧಿಯ ಜೊತೆಗೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯೂ ಕೂಡ ನಮ್ಮದೇ. ಯಾಕೆಂದರೆ ಈ ಭೂಮಿ ನಮ್ಮ ಮುಂದಿನ ಪೀಳಿಗೆಗೂ ಬಿಟ್ಟು ಹೋಗುವಂಥ ಜವಾಬ್ದಾರಿ ನಮ್ಮದಿದೆ. ಹಾಗಾಗಿ ಆ ಒಂದು ಪ್ರತಿಜ್ಞೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಉಪಾಸನಾ ಪದ್ಧತಿಗಳು 1000 ಇರ್ಬೋದು, ಉಪಾಸನಾ ಪದ್ಧತಿ ಬೇರೆ ಬೇರೆ ಇದ್ರೂ ನಮ್ಮ ಸಂಸ್ಕೃತಿ ಅದು ಒಂದೇನೆ, ಅದು ಭಾರತೀಯ ಸಂಸ್ಕೃತಿ. ಆ ಸಂಸ್ಕೃತಿ ಆ ಭೂಮಿಯನ್ನು ಯಾವ್ಯಾವುದು, ಭೂಮಿ ಮಾತ್ರ ಅಲ್ಲ, ಯಾವ್ಯಾವುದು ನಮ್ಗೆ ಉಪಕಾರಿಯಾಗತ್ತೆ ಅದನ್ನು ಕೃತಜ್ಞತೆಯಿಂದ ಸ್ಮರಿಸ್ತಕ್ಕಂಥದ್ದು ಭಾರತೀಯ ಸಂಸ್ಕೃತಿ. ಹಾಗಾಗಿಯೇ ನಾವು ಈ ಪರಿಸರ ಸಂರಕ್ಷಣೆಯ ಮೂಲಕ ಆ ಕೃತಜ್ಞತೆಯನ್ನು ವ್ಯಕ್ತಪಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ, ಪೊಲೀಸ್ ಇಲಾಖೆಯ ಈ ಒಂದು ಕಾರ್ಯ ಅಂದರೆ ಜನರ ಸಹಭಾಗಿತ್ವದೊಳಗೆ ಒಡನೆ ಮಾದಕ ವ್ಯಸನಗಳನ್ನು ವ್ಯಸನದಿಂದ ಮುಕ್ತರಾಗಿ ಮಾಡ್ತಕ್ಕಂಥ ಒಂದು ಚಿಂತನೆ
ಅದು ಅಭಿನಂದನಾರ್ಹ ಅಂತ ಹೇಳಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್, ಸದಸ್ಯರಾದ ಮುನೀರ್ ಅಹಮದ್, ಕಲಂದರ್ ಸೇರಿದಂತೆ ಅನೇಕ ಜನರು ಭಾಗವಹಿಸಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.